ಇದನ್ನೆಲ್ಲ ತಡೆಗಟ್ಟಲಿಕ್ಕೆ ನಾವು ಒಂದು ಪ್ರತ್ಯೇಕವಾದಂತ ಎಲ್ಲರೂ ಕೂಡ ನೆಟ್ಟಲ್ಲಿ ಹೇಗೆ ಕಾರ್ಪೊರೇಷನ್ ನಲ್ಲಿ ಟ್ಯಾಕ್ಸ್ ಕಲೆಕ್ಷನ್ಗೆ ಎಲ್ಲರೂ ಕೂಡ ಅವಕಾಶ ಮಾಡಿಕೊಟ್ಟು ನೆಟ್ಟಿಗೆ ತಂದು ಖಾತೆಗಳನ್ನ ಮಾಡ್ತಾ ಇದ್ದೀವಿ. ಆ ರೀತಿ ಇಲ್ಲೂ ಕೂಡ ನೀರಿನ ಎಲ್ಲ ಕನೆಕ್ಷನ್ ಕೂಡ ನಮ್ಮ ದಾಖಲೆ ಇರಬೇಕು. ಬಡವರಾಗ್ಲಿ ಸಾಹುಕಾರಾಗ್ಲಿ ಅಪಾರ್ಟ್ಮೆಂಟ್ ಆಗಲಿ ಎಲ್ಲರೂ ಕೂಡ ದಾಖಲೆ ಇರಬೇಕು. ದುಡ್ಡು ಎಷ್ಟಾದ್ರೂ ಕಲೆಕ್ಟ್ ಮಾಡೋದು ಬೇರೆ ವಿಚಾರ, ಬಟ್ ಅಕೌಂಟಬಿಲಿಟಿ ಇಲ್ಲ ಅಂತಂದ್ರೆ ಬಹಳ ಕಷ್ಟ ಆಗ್ತದೆ ಈ ದೃಷ್ಟಿ. ಯಾಕೆಂದ್ರೆ ನಮ್ಗೆ ಸೆಂಟ್ರಲ್ ಇಂದನೂ ಕೂಡ ನಮ್ಗೆ ಗೈಡ್ಲೈನ್ಸ್ ಇದೆ ಮತ್ತು ನಮ್ಮಲ್ಲೇ ಕೂಡ ಕೆಲವು ಹಿಂದೆ ಎಲ್ಲ ನಾವೆಲ್ಲ ರೂಲ್ಸ್ ಎಲ್ಲ ಕೂಡ ನಾವು ಮಾಡ್ಕೊಂಡಿದ್ದೀವಿ. ನಮ್ಗೆ ಫೈನಾನ್ಸ್ ಮಾಡೋಂಥ ಇನ್ಸ್ಟಿಟ್ಯೂಷನ್ಸ್ ಜೈಕಾ ಇಂದ ಆದಿಯಾಗಿ ಅವರೆಲ್ಲ ನಮ್ಗೆ ದುಡ್ಡು ಕೊಡ್ಬೇಕಾದ್ರೆ ಸರ್ಕಾರ ನಮ್ಗೆ ಗ್ಯಾರಂಟಿ ಕೊಡ್ಬೇಕು ಅಂತಾರೆ. ಸರ್ಕಾರ ಈ ರೀತಿ ಒತ್ತಡವನ್ನ ಮಾಡ್ತಾ ಇದೆ. ನೀವು ಸರಿಯಾದ ರೀತಿಯಲ್ಲಿ ಬೋರ್ಡ್ ಅವ್ರು ಕೇಳ್ತಾ ಇದ್ದಾರೆ, ನೀವು ಕಲೆಕ್ಷನ್ ಮಾಡ್ತಾ ಇಲ್ಲ. ಸೊ ಅದಕ್ಕೆಲ್ಲ ಇವ್ರು ಕೂತ್ಕೊಂಡು ಮೀಟಿಂಗ್ ಮಾಡಿದ್ವಿ. ಎರಡನೇ ವಿಚಾರ, 1,000 ಕೋಟಿ ರೂಪಾಯಿ ಲಾಸ್ ಆಗ್ತಾ ಇದೆ. ನೀವೇ ಲೆಕ್ಕ ಹಾಕಿ ಎಷ್ಟು ಪ್ರೈಸ್ ರೈಸ್ ಮಾಡ್ಬೇಕು ಅಂತ ಈಗ ನಮ್ಗೆ ಮಾತಾಡ್ತೀವಿ. 1,000 ಕೋಟಿನ ಮ್ಯಾನೇಜ್ ಮಾಡ್ಬೇಕಲ್ಲಪ್ಪ. ತೀರ್ಮಾನ ಇಲ್ಲ, ಅದು ಕೇಳಿದೀನಿ, ಪ್ರಪೋಸಲ್ ರೆಡಿ ಮಾಡಿ ಅಂತ ಹೇಳಿದೀನಿ. ಬಟ್ ಎಲ್ಲ ಬಡವರು 1 ಪೈಸಾನು ಕೊಡ್ಲಿ, ಜಾಸ್ತಿ ಕೊಡಲಿಲ್ಲ ಕೂಡ 1 ಪೈಸಾ, 1 ಲೀಟರ್ 1 ಪೈಸಾನು ಕೊಡ್ಲಿ. 1 ಪೈಸೆ ಜಾಸ್ತಿ ಇಲ್ವಲ್ಲ, ಲೆಕ್ಕಕ್ಕೆ ಬರ್ಲಿ ಅಂತ ಸುಮ್ನೆ ಓಪನ್ ಮಾಡ್ಬಿಡ್ತಾರೆ. ಫ್ರೀ ಇದು ಅಂದ್ಬಿಟ್ಟು ಸ್ಲಮ್ಗೆ ಅಂತ ಅಲ್ಲಿಂದ ಒಳಗಡೆ ಹಾಕೊಂಡು ಹೋಟ್ಲು ಅಂತ ತಗೋತಾ ಇರ್ತಾರೆ, ಅಂಗಡಿ ಅಂತ ತಗೋತಾ ಇರ್ತಾರೆ. ಇವೆಲ್ಲ ಬೇಕಾದಷ್ಟೆಲ್ಲ ನಮ್ಗೆ ದಾಖಲೆಗಳೆಲ್ಲ ತಂದಿದ್ದಾರೆ. $1,000 ಕೋಟಿ ಮ್ಯಾನೇಜ್ ಮಾಡೋದಕ್ಕೆ PWSS ಯಾವ ತರ ಏನ್ ಹೇಳಿದ್ದಾರೆ, ಎಷ್ಟು ಮಾಡಿದ್ರೆ ಸದ್ಯಕ್ಕೆ ಅವ್ರು ತಿಳಿಸಿದ್ದಾರೆ. ಅವರೆಲ್ಲ ವರ್ಕೌಟ್ ಮಾಡ್ಲಿ, 2-3 ಆಪ್ಷನ್ಸ್ ಕೊಡ್ತಾರೆ. ಏನೋ ಒಂದು ವಯ ಮೀಡಿಯಾ ಮಾಡಿ ಅವ್ರೇನೋ ಹೇಳ್ತಾ ಇದಾರೆ. ಅವರು ಜನಕ್ಕೂ ಭಾರ ಆಗ್ಬಾರ್ದು, ನಮ್ಮ PWSS ಸಂಸ್ಥೆ ನಡಿಬೇಕಲ್ಲ, ಅದಕ್ಕೆ ನಮ್ಮಂತ ರಾಜಕಾರಣಿಗಳು ಸೇರ್ಕೊಂಡ್ಬಿಡ್ತೀವಿ ಇಲ್ಲಿ ಅಂದ್ಬಿಟ್ಟು ಯಾರು ರಾಜಕಾರಣಿಗಳು ಚೇರ್ಮನ್ ಮಾಡಬಾರ್ದು ಅಂತ ಹಿಂದೆ ಕಾನೂನು ಮಾಡಿದ್ವಿ. ಜಾಸ್ತಿ ಆಗ್ತದೆ, ನೀರಿನ ರೇಟು ಜಾಸ್ತಿ, ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಆಯ್ತಲ್ಲ. ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಆದ್ಮೇಲೆ ಎಲ್ಲಾ ಬೆಲೆ ಜಾಸ್ತಿ ಇರುತ್ತೆ. ಪವರ್ ಬೆಲೆ ಜಾಸ್ತಿ ಆಗ್ತಾನೆ ಇದೆ. ನಮ್ ಸರ್ಕಾರ ಬಂದ್ಮೇಲೆ ಪವರ್ ಬೆಲೆ ಲೆಕ್ಕ ಹಾಕ್ಬಿಟ್ಟು ಕಡಿಮೆನೂ ಮಾಡಿಲ್ಲ. ನಾವು ಏನ್ ಮಾಡ್ತೀವಿ ಈಗ? ಹಿಂದೆ 35 ಕೋಟಿ ರೂಪಾಯಿ ಪವರ್ ಬೆಲೆ, ಈಗ 75 ಕೋಟಿ ಆಗ್ತಾರೆ. ಹೀಗೆ ಎಲ್ಲರೂ ಕೂಡ 10% ರೈಸ್ ಮಾಡ್ತೀವಿ. ಸ್ಯಾಲರಿಗಳನ್ನ, ಡಿಎಗಳನ್ನ ಜಾಸ್ತಿ ಮಾಡ್ತೀವಿ. ಏನಿಲ್ದ ಹಂಗೆ ಎಷ್ಟು ದಿನ ಫ್ರೀ ಆಗಿ ನಡ್ಸಕ್ ಆಗ್ತಾ ಇಲ್ಲ. ಸಂಬಳಗಳು ಕೊಟ್ಟಿಲ್ಲ ಅಂತ ಜಗಳ ಮಾಡ್ತೇವೆ. 1 ಕೋಟಿ ಸ್ಯಾಂಕ್ಷನ್ ಮಾಡಿಲ್ಲ ಅಂತ ಜಗಳ. ಓಕೆ ಸರ್, ಈಗ ಸರ್ ಬಿಬಿಎಂಪಿ ಮಾದರಿಯಲ್ಲಿ OTS ಏನೋ ಕೊಡ್ತೀರಾ ಸರ್ ಬ್ಯಾಲೆನ್ಸ್ ಕೊಡೋಕೆ? ಅದು ಮಾಡ್ತಾ ಇದೀವಿ. ಬ್ಯಾಲೆನ್ಸ್ ಕೊಡೋರಿಗೆ ಅದಕ್ಕೂ ಕೂಡ 1 ಟೈಮ್ ಸೆಟಲ್ಮೆಂಟ್ ಅಂತ ಎಲ್ಲರಿಗೂ ತರಬೇಕು ಅಂತ ಮ್ಯಾಪ್ ಇದಕ್ಕೆ ದಾಖಲೆ ತರಬೇಕು ಅಂತ ಒಂದು ಪ್ರಪೋಸಲ್ ಕೊಡಿ ಅಂತ ಹೇಳಿದ್ವಿ. ಎಷ್ಟಿದೆ ಸರ್ ಬ್ಯಾಲೆನ್ಸ್? ಇದೆ, ಸುಮಾರಿದೆ ಸರ್. ಆಮೇಲೆ ಟನಲ್ ಪ್ರಾಜೆಕ್ಟ್ಗೆ ಟೆಂಡರ್ಗೆ 17,780 ಕೋಟಿ ರೂಪಾಯಿ ಈಗಾಗಲೇ GST ಸೇರಿ ಅದಕ್ಕೆ ಈಗಾಗಲೇ 2 ಪ್ಯಾಕೇಜ್ಗೆ ನೆಕ್ಸ್ಟ್ ಈ ಫೆಬ್ರವರಿಗೆ ಎಂಡ್ಗೆ ಟೆಂಡರ್ ಕರೆದು ಈಚೆ ಫ್ಲೋಟ್ ಆಗ್ಬೇಕು ಅಂತ ಡೈರೆಕ್ಷನ್ಸ್ ಕೊಟ್ಟಿದ್ವಿ. ಸೊ 3 ವರ್ಷದಲ್ಲಿ ಮುಗಿಬೇಕು ಅನ್ನೋದು ಹೇಳಿದ್ವಿ, ಡೈರೆಕ್ಷನ್ಸ್ ಕೊಟ್ಟಿದ್ವಿ. ಕೆಲವು ಏನೇನೋ ಹೆಚ್ಚಿತ್ತು. ಗವರ್ಮೆಂಟ್ ಅವರು ಕೂಡ ಅದಕ್ಕೆ ಅವ್ರಿಗೆ ಗ್ಯಾರಂಟಿ ಕೊಡ್ಲಿಕ್ಕೆ ಅದು ಕೂಡ ಒಪ್ಕೊಂಡಿದ್ದಾರೆ. ನಾವು BBMP ಅವರು ಕೂಡ ಸ್ವಲ್ಪ ಹಣ ಹಾಕ್ತಾರೆ, ಮಿಕ್ಕಿದ್ದು ಸರ್ಕಾರದ ಗ್ಯಾರಂಟಿ ಕೇಳಿದ್ವಿ. ಸೊ ಅದನ್ನು ಕೂಡ ಫಸ್ಟ್ ಮಾಡಕ್ಕೆ ಈಗಾಗಲೇ ತೀರ್ಮಾನ ಆಗಿದೆ. ಸೊ ಅದಕ್ಕೆ ಲಾಸ್ಟ್ ಡೇಟ್ ನಾನು ಲೇಟ್ ಮಾಡಕ್ ಹೋಗ್ಬೇಡಿ, ಏನೇನ್ ಮಿಸ್ಟೇಕ್ಸ್ ಇದೆ ಅದೆಲ್ಲ ಕರೆಕ್ಷನ್ ಮಾಡ್ಬೇಕು ಅಂತ ಹೇಳಿದ್ವಿ. ಸರ್ಕಾರ ಗ್ಯಾರಂಟಿ, ಅದಕ್ಕೆ ನಾವು ಕರೆದಿದ್ದೀವಿ. ಯಾರು ಬೇಕಾದ್ರೂ ಕೊಡಿಯಬೇಕು. ಈಗಾಗಲೇ ಹಟ್ಕೋರು ಬಂದಿದ್ದಾರೆ, ಕೆಲವು ಬ್ಯಾಂಕ್ ಅವರೆಲ್ಲ ಬಂದಿದ್ದಾರೆ. ನಾವು HDFC, HUDCO, ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಎಲ್ಲ ಬಂದಿದ್ದಾರೆ. ನಾವು ಬಿಡ್ ಕರೆದಿದ್ದೀವಿ. ಯಾರು ಕಡಿಮೆ ಕೊಡ್ತೀರಾ ಅಂತ ಬಿಡ್ ಕರೆದಿದ್ದೀವಿ. ರೇಟ್ ಆಫ್ ಇಂಟ್ರೆಸ್ಟ್ ಕರೆದಿದ್ದೀವಿ. ನಿಮ್ಮಲ್ಲಿ ಯಾರು ಬ್ಯಾಂಕರ್ಸ್ ನೀವು ಅಷ್ಟೇ. ಫಸ್ಟ್ ಪ್ರಾಜೆಕ್ಟ್ ತಗೋತೀವಿ, ಸೆಕೆಂಡ್ ಪ್ರಾಜೆಕ್ಟ್ ರೆಡಿ ಮಾಡ್ತೀವಿ. ಸರ್, ಈಗ PC ಮೋಹನ್ ಎಲ್ಲ ಲೆಟರ್ ಬರೆದಿದ್ದಾರೆ, ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಈಗ ಟನಲ್ ಬೇಡ ಅನ್ನೋದು ಆಯ್ತು. ಅವ್ರ ಜಮೀನು ಯಾರ ಜಮೀನು ಹೋಗಲ್ಲ ಸರ್. ಇದ್ರ ಪ್ಯಾಲೇಸ್ ಗ್ರೌಂಡ್ ಬರುತ್ತಾ ಸರ್? ಇದರಲ್ಲಿ ಪ್ಯಾಲೇಸ್ ಗ್ರೌಂಡ್ ಕೂಡ ಇನ್ಕ್ಲೂಡ್ ಆಗುತ್ತಾ?
ಒಳಗೆ ಎಲ್ಲೋದ್ರು ಭೂಮಿ ಒಳಗಡೆ ಹೋಗುತ್ತಾನೆ. ಸರ್ ಸರ್ ಈ ಖಾತಾ ನಿನ್ನೆ ಇವರು ಇದಕ್ಕೆ ಕೊಡ್ತೀವಿ, ಬಿ ಖಾತಾ ಕೊಡ್ತೀವಿ ಎಲ್ಲ ಪ್ರಾಪರ್ಟಿಗಂತ. ಅದನ್ನು ನಾನು ನಿಮ್ಗೆ ತಿಳಿಸ್ತೀನಿ. ಒಂದು ದೊಡ್ಡ ರೆವಲ್ಯೂಷನ್ ಇಡೀ ದೇಶದಲ್ಲಿ ಎಲ್ಲೂ ಇಲ್ಲದೆ ಹೋದಂತ ಒಂದು ವ್ಯವಸ್ಥೆ ಖಾತಾ ವಿಚಾರದಲ್ಲಿ ಬೆಂಗಳೂರು ನಗರದಲ್ಲಿ ನಾವು ಮಾಡಿದೀವಿ. ಇದನ್ನ ಇವತ್ತು ಮಾತಾಡಲ್ಲ ನಾನು. ನೆಕ್ಸ್ಟ್ ವೀಕ್ ಅದ್ರ ಬಗ್ಗೆ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀನಿ. ಸರ್ ಲಾಸ್ಟ್ ಮೈಕ್ರೋ ಫೈನಾನ್ಸ್ ಹೊಸ ಕಾನೂನನ್ನ ಜಾರಿ ಮಾಡಕ್ ಹೋಗ್ತೀವಿ ಸರ್. ಏನ್ ಕಾನೂನು ಇದರಿಂದ ಏನ್ ಅನುಕೂಲ ಆಗುತ್ತೆ ಸಾರ್ವಜನಿಕರಿಗೆ? ನಾಳೆ ಮಾತಾಡ್ತೀನಿ.